ಗೊತ್ತಾ, ನಮ್ಮ ಭೂಮಿಯ ಮೇಲೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜೀವಜಾತಿಗಳು ನಾಶವಾಗುವ ಅಂಚಿನಲ್ಲಿವೆ. ಸ್ನೇಹಿತರೆ, ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಂದರೆ, ಮಾನವ ಆರೋಗ್ಯಕ್ಕೆ ಬಳಸುವ ಸುಮಾರು 70% ಔಷಧಿಗಳು ನೇರವಾಗಿ ಪ್ರಕೃತಿಯಿಂದಲೇ ಬರುತ್ತೆ. ಹಾಗಾದರೆ ಸ್ನೇಹಿತರೆ, ಒಂದು ಪ್ರಶ್ನೆ ಏನಂದರೆ, ಒಂದು ದಿನ ವನ್ಯಜೀವಿಗಳು ಅಥವಾ ಔಷಧೀಯ ಸಸ್ಯಗಳು ನಾಶವಾದರೆ ಮಾನವ ಸಮಾಜದ ಭವಿಷ್ಯ ಏನಾಗುತ್ತೆ? ಇದೇ ಒಂದು ಮಹತ್ವವನ್ನು ನೆನಪಿಸಲು ಪ್ರತಿ ವರ್ಷ ವೈಲ್ಡ್ ಲೈಫ್ ಡೇ ಅನ್ನು ಆಚರಿಸಲಾಗುತ್ತೆ. ಹಾಗಾದರೆ 2026ರ ಥೀಮ್ UPSCಗೆ ಅತ್ಯಂತ ಮುಖ್ಯವಾದದ್ದು. ಥೀಮ್ ಏನಂದರೆ ಸ್ನೇಹಿತರೆ, ಮೆಡಿಸಿನಲ್ ಆ್ಯಂಡ್ ಆರೋಮೆಟಿಕ್ ಪ್ಲಾಂಟ್ಸ್ ಕನ್ಸರ್ವಿಂಗ್ ಹೆಲ್ತ್, ಹೆರಿಟೇಜ್ ಆ್ಯಂಡ್ ಲಿವಿಂಗ್ಹುಡ್ಸ್. ಇದು ಈ ವರ್ಷದ ಥೀಮ್ ಆಗಿರುವಂಥದ್ದು. ನಮಸ್ಕಾರ, ಗಂಗಾ IAS ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಗಂಗಾ DL. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವಂತಹ ವಿಷಯ ಏನಂದರೆ, ಈ ದಿನದ ಇತಿಹಾಸ ಮತ್ತು ಮಹತ್ವ ಹಾಗೂ UPSCಗೆ ಅಗತ್ಯವಾದಂತಹ ಮುಖ್ಯ ಕರೆಂಟ್ ಅಫೇರ್ಸ್ನ ಪಾಯಿಂಟ್ಸ್ಗಳು ಹಾಗೂ ಭಾರತದಲ್ಲಿ ಔಷಧೀಯ ಸಸ್ಯಗಳ ಮಹತ್ವ ಮತ್ತು ನಮ್ಮ ಜೈವ ವಿವಿಧತೆಗೆ ಎದುರಾಗುತ್ತಿರುವ ಸವಾಲುಗಳು ಯಾವುವು. ಈ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮುಖ್ಯವಾದ ವಿಷಯ ಏನೆಂದರೆ, ನೀವು UPSC ಅಥವಾ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿ ಮಾಡ್ತಿದ್ರೆ ಈ ಮಾಹಿತಿ ನಿಮಗೆ ತುಂಬಾ ಯೂಸ್ಫುಲ್ ಆದಂಥದ್ದು. ಆದ್ದರಿಂದ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಮತ್ತು 2026ರ ವಿಶ್ವ ವನ್ಯಜೀವಿ ದಿನವನ್ನು ಮಾರ್ಚ್ 3ರಂದು ವಿಶ್ವದಾದ್ಯಂತ ಆಚರಿಸಲಾಯಿತು. ಸ್ನೇಹಿತರೆ, ಇದು UPSC ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂಥದ್ದು. ಸ್ನೇಹಿತರೆ, 2026ರ ಒಂದು ವೈಲ್ಡ್ ಲೈಫ್ ಡೇಯ ಒಂದು ಘೋಷವಾಕ್ಯವನ್ನು ನೋಡೋದಾದರೆ ಈ ವರ್ಷದ ಮೊದಲನೇದಾಗಿ ಈ ವರ್ಷದ ಒಂದು ಘೋಷವಾಕ್ಯವನ್ನು ನೋಡೋದಾದರೆ ಇದರ ಥೀಮ್ ಘೋಷವಾಕ್ಯ ಅಂದರೆ ಥೀಮ್. ಈ ಥೀಮನ್ನು ನೋಡೋದಾದರೆ ಔಷಧೀಯ ಮತ್ತು ಸುಗಂಧಿತ ಸಸ್ಯಗಳು, ಆರೋಗ್ಯ ಪರಂಪರೆ ಮತ್ತು ಜೀವನೋಪಾಯದ ಸಂರಕ್ಷಣೆ, ಅಂದರೆ ಮೆಡಿಸಿನಲ್ ಆ್ಯಂಡ್ ಆರೋಮೆಟಿಕ್ ಪ್ಲಾಂಟ್ಸ್ ಕನ್ಸರ್ವಿಂಗ್ ಹೆಲ್ತ್, ಹೆರಿಟೇಜ್ ಆ್ಯಂಡ್ ಲಿವಿಂಗ್ಹುಡ್ಸ್. ಇದು ಒಂದು ಥೀಮ್ ಆಗಿದ್ದು ಈ ವರ್ಷದ 2026ರ ವೈಲ್ಡ್ ಲೈಫ್ ಡೇಯ ಒಂದು ಥೀಮ್ ಆಗಿದೆ. ಇನ್ನು ಇದರ ಮಹತ್ವವನ್ನು ನೋಡೋದಾದರೆ, ಈ ವರ್ಷದ ವಿಷಯವು ಕೇವಲ ಪ್ರಾಣಿಗಳ ಮೇಲೆ ಅಷ್ಟೇ ಅಲ್ಲದೆ ಮಾನವನ ಆರೋಗ್ಯ ಮತ್ತು ಆರ್ಥಿಕತೆಗೆ ಪೂರಕವಾಗಿರುವಂತಹ ಸಸ್ಯಗಳ ಸಂಪತ್ತಿನ ರಕ್ಷಣೆಯ ಮೇಲೆ ಬೆಳಕು ಚೆಲ್ಲುವಂಥ ಒಂದು ಕಾರ್ಯವನ್ನು ಮಾಡಿರುವಂಥದ್ದು. ಸೈಟ್ಸ್ನ ಒಪ್ಪಂದ. ಸೈಟ್ಸ್ನ ಒಪ್ಪಂದ ಯಾವಾಗಾಯಿತು ಅಂದರೆ 1973ರ ಮಾರ್ಚ್ 3ರಂದು ಅಳಿವಿನಿಂಚಿನಲ್ಲಿರುವಂತಹ ವನ್ಯಜೀವಿ ಮತ್ತು ಸಸ್ಯ ಸಂಕುಲನದ ಅಂತಾರಾಷ್ಟ್ರೀಯ ವ್ಯಾಪಾರ ಸಮಾವೇಶಕ್ಕೆ ಸಹಿ ಹಾಕಲಾಯಿತು. ಸೈಟ್ಸ್ ಸಹಿ ಹಾಕಲಾಯಿತು. ಇದರ ಸ್ಮರಣಾರ್ಥಕವಾಗಿ ಈ ದಿನವನ್ನು ಆಚರಿಸಲಾಗುತ್ತೆ. ಇನ್ನು ವರ್ಲ್ಡ್ ವೈಲ್ಡ್ ಲೈಫ್ ಡೇಯ ಘೋಷಣೆ ಯಾವಾಗ ಆಯಿತು ಅಂದರೆ, ಇದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಂದರೆ UNGA ಏನು ಹೇಳ್ತೇವೆ ಅದು ಡಿಸೆಂಬರ್ 20, 2013ರಂದು ಮಾರ್ಚ್ 3ನ್ನು ವಿಶ್ವ ವನ್ಯಜೀವಿ ದಿನವನ್ನಾಗಿ ಘೋಷಿಸುತ್ತೆ. ಹಾಗಾಗಿ ಆ ಒಂದು ವರ್ಷದಿಂದಲೇ ಈ ವಿಶ್ವದ ವನ್ಯಜೀವಿ ದಿನವನ್ನು ಆಚರಿಸಲಾಗುತ್ತೆ. ಇನ್ನು ಸ್ನೇಹಿತರೆ, UPSC ಪರ್ಸ್ಪೆಕ್ಟಿವ್ ಮುಖ್ಯವಾದಂತಹ ವಿಷಯಗಳೇನೆಂದರೆ, ಭಾರತವು ವಿಶ್ವದ 17 ಮೆಗಾ ಬಯೋಡೈವರ್ಸಿಟಿ ದೇಶಗಳಲ್ಲಿ ಒಂದಾಗಿದೆ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಇನ್ನು ಜಾಗತಿಕ ವೈವಿಧ್ಯಮತೆಯ 7% ಇದು ಹೊಂದಿರುವಂಥದ್ದು. ಜಾಗತಿಕವಾಗಿ 7% ಈ ಒಂದು ನಮ್ಮ ದೇಶ ಹೊಂದಿರುವಂಥದ್ದು, ಜೀವ ವೈವಿಧ್ಯತೆಯನ್ನು ಹೊಂದಿರುವಂಥದ್ದು. ಇನ್ನು ಔಷಧೀಯ ಸಸ್ಯಗಳ ಭಂಡಾರವನ್ನು ನೋಡೋದಾದರೆ, ಮುಖ್ಯವಾಗಿ ಭಾರತದಲ್ಲಿ ಸುಮಾರು 15,000 ಔಷಧೀಯ ಸಸ್ಯಗಳ ಪ್ರಭೇದಗಳಿವೆ. ಅವುಗಳಲ್ಲಿ ಸುಮಾರು 8,000 ಪ್ರಭೇದಗಳು ಆಯುರ್ವೇದ, ಸಿದ್ಧ ಮತ್ತು ಯುನಾನಿ ಚಿಕಿತ್ಸೆಗಳಲ್ಲಿ ಬಳಸಲಾಗುತ್ತೆ. ಹಾಗೂ ಇವುಗಳ ಸಂರಕ್ಷಣಾ ವಿಧಾನಗಳನ್ನು ನೋಡಿದರೆ ಇನ್ಸಿಟು ಅಂದರೆ ನೈಸರ್ಗಿಕ ನೆಲೆ, ರಾಷ್ಟ್ರೀಯ ಉದ್ಯಾನವನಗಳು ಮತ್ತು 115 ಔಷಧೀಯ ಸಸ್ಯ ಸಂರಕ್ಷಣಾ ಪ್ರಭೇದಗಳ ಅಂದರೆ MPCAS ಮೂಲಕ ಇದನ್ನು ಸಂರಕ್ಷಣೆಯನ್ನು ಮಾಡಲಾಗುತ್ತೆ. ಮತ್ತು ಎಕ್ಸಿಟು ಇನ್ಸಿಟು ಮತ್ತು ಎಕ್ಸಿಟು ಅಂತ ಹೇಳ್ತೇವಲ್ಲ. ಎಕ್ಸಿಟು ಅಂದರೆ ನೈಸರ್ಗಿಕ ನೆಲೆಯ ಹೊರಗೆ ಇರುವಂಥದ್ದು. ಅಂದರೆ ನವದೆಹಲಿಯ ರಾಷ್ಟ್ರೀಯ ಬೀಜ ಜಿನ್ ಬ್ಯಾಂಕ್ಗಳಲ್ಲಿ ಸಸ್ಯಗಳ ಸಂರಕ್ಷಣೆಯನ್ನು ಮಾಡಲಾಗುತ್ತಿದೆ. ಇವುಗಳನ್ನು ಎಕ್ಸಿಟು ಅಂತ ಹೇಳಲಾಗುತ್ತೆ. ಇನ್ನು GI ಟ್ಯಾಗ್ ಮತ್ತು ಪರಂಪರೆಯನ್ನು ನೋಡೋದಾದರೆ ಸ್ನೇಹಿತರೆ, ಮುಖ್ಯವಾಗಿ ಕಾಶ್ಮೀರಿ ಕೇಸರಿ ಮತ್ತು ನಗೌರಿ ಅಶ್ವಗಂಧದಂತಹ ವಿಶಿಷ್ಟ ಸಸ್ಯಗಳಿಗೆ ಭೌಗೋಳಿಕ ಗುರುತಿನ ಅಂದರೆ GI ಟ್ಯಾಗ್ನ ನೀಡುವ ಮೂಲಕ ಅವುಗಳ ಸಾಂಪ್ರದಾಯಿಕ ಜ್ಞಾನವನ್ನು ರಕ್ಷಿಸಲಾಗುತ್ತಿದೆ. ಇನ್ನು ಸ್ನೇಹಿತರೆ, ಈ ಒಂದು ಸಸ್ಯಗಳು ಔಷಧಿ ಸಸ್ಯಗಳು ಅಥವಾ ಈ ಒಂದು ಪ್ರಭೇದಗಳು ಎದುರಿಸುತ್ತಿರುವ ಸವಾಲುಗಳನ್ನು ನೋಡೋದಾದರೆ,
ವಿಶ್ವದಾದ್ಯಂತ ಸುಮಾರು 1 ದಶಲಕ್ಷಕ್ಕೂ ಹೆಚ್ಚು ಪ್ರಭೇದಗಳು ಅಳಿವಿನಂಚಿನಲ್ಲಿರುವಂತಹ ಒಂದು ಭೀತಿಯಲ್ಲಿವೆ ಅಥವಾ ಅಳಿವಿನಂಚಲ್ಲಿ ಇರುವಂತಹವು. ಅಂದರೆ ಈ ಒಂದು ಸಸ್ಯ ಪ್ರಭೇದಗಳ ನಾಶಕ್ಕೆ ಮುಖ್ಯ ಕಾರಣವನ್ನು ನೋಡೋದಾದರೆ ಮೊದಲಾಗಿ ಅತಿಯಾದ ಕೊಯ್ಲು. ಅತಿಯಾದ ಕೊಯ್ಲು ಮಾಡುವುದು ಇದು ಒಂದು ಕಾರಣ ಆಗಿರುವಂಥದ್ದು. ಇನ್ನೊಂದು ಎರಡನೇದು ಏನಂದರೆ ಕಾಡು ನಾಶ. ಸುಮಾರು ಕಡೆಯೆಲ್ಲ ಕಾಡು ನಾಶಗಳನ್ನು ಮಾಡ್ತಾ ಇರುವಂಥದ್ದು. ಎರಡನೇ ಕಾರಣ ಆಗಿರುವಂಥದ್ದು. ಮೂರನೇ ಕಾರಣ ಏನಂದರೆ ಹವಾಮಾನ ಬದಲಾವಣೆ. ಮುಖ್ಯ ಇದು ಆಗಿರುವಂಥದ್ದು. ಹವಾಮಾನ ಬದಲಾವಣೆಯಿಂದ ನಮ್ಮ ಕಾಡುಗಳ ನಾಶ ಅಥವಾ ನಮ್ಮ ಕಾಡುಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಕಾಣ್ತಾ ಇದ್ದಾವೆ. ಅವುಗಳಿಗೆ ಸಸ್ಯಜೀವಿ ಅಥವಾ ಪ್ರಾಣಿಗಳ ಮೇಲೂ ಬಹಳಷ್ಟು ಇಂಪ್ಯಾಕ್ಟ್ ಆಗಿರುವಂಥದ್ದು ಈ ಒಂದು ಕ್ಲೈಮೇಟ್ ಚೇಂಜ್ನಿಂದ. ಸ್ನೇಹಿತರೆ, ಇದೆಲ್ಲದಕ್ಕಿಂತ ಹೊರತಾಗಿ ಮುಖ್ಯವಾದದ್ದೆಂದರೆ ಅಕ್ರಮ ವ್ಯಾಪಾರ. ಅಕ್ರಮ ವ್ಯಾಪಾರವು ಸಸ್ಯ ಮತ್ತು ಪ್ರಾಣಿ ಸಂಕುಲನಕ್ಕೆ ದೊಡ್ಡ ಸಂಕಟವಾಗಿರುವಂಥದ್ದು. ಕಳ್ಳ ಸಾಗಾಣಿಕೆ ಆಗಿರ್ಬೋದು, ಅಕ್ರಮ ವ್ಯಾಪಾರ ಆಗಿರ್ಬೋದು, ಸಸ್ಯಗಳಾಗಿರ್ಬೋದು, ಪ್ರಾಣಿಗಳದ್ದಾಗಿರ್ಬೋದು. ಇದರಿಂದಾಗಿ ಒಂದು ಪ್ರಾಣಿಗಳು ಹಾಗೂ ಸಸ್ಯಗಳು ಬಹಳಷ್ಟು ಸಂಕಟದಲ್ಲಿ ಇರುವಂಥದ್ದು. ಇದಕ್ಕೆ ಒಂದು ಏನು ಪ್ರಭೇದಗಳಿದ್ದಾವೆ, ಈ ಸ್ಪೀಸೀಸ್ಗಳಿದ್ದಾವೆ, ಇವು ನಾಶವಾಗ್ತಿರುವುದು ಕಂಡುಬರ್ತಾ ಇದೆ. ಇನ್ನು ಸ್ನೇಹಿತರೆ, ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಸುಮಾರು 70ರಿಂದ 95% ಜನರು ಪ್ರಾಥಮಿಕ ಆರೋಗ್ಯಕ್ಕಾಗಿ ಇಂದಿಗೂ ಸಾಂಪ್ರದಾಯಿಕ ಸಸ್ಯಜನ್ಯ ಔಷಧಿಗಳನ್ನೇ ಅವಲಂಬಿಸಿದ್ದಾರೆ. ಹಾಗಾಗಿ ಜಸ್ಟ್ ನಾವು ಯೋಚನೆ ಮಾಡಬಹುದು ಎಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಮುಖ್ಯವಾದಂತಹ ವಿಷಯ ಇದು. ಔಷಧಿಗಳ ಗಿಡಗಳಾಗಿರ್ಬೋದು ಮತ್ತು ಪ್ರಾಣಿ ಒಂದು ಸಂಕುಲನಕ್ಕೆ ಕಾಪಾಡುವಂಥದ್ದು. ಸ್ನೇಹಿತರೆ, ವೈಲ್ಡ್ ಲೈಫ್ ಡೇ ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಏನಂದರೆ ಪ್ರಕೃತಿ ಅಂದರೆ ಕೇವಲ ಕಾಡು ಅಥವಾ ಪ್ರಾಣಿಗಳು ಮಾತ್ರವಲ್ಲ, ಅದು ಮಾನವ ಆರೋಗ್ಯ, ಆರ್ಥಿಕತೆ ಮತ್ತು ಭವಿಷ್ಯದ ಮೂಲಾಧಾರವಾಗಿರುವಂಥದ್ದು. ಇದರಲ್ಲಿ ಪರೀಕ್ಷೆಯ ತಯಾರಿಗಾಗಿ ಗಮನಿಸಬೇಕಾದ ವಿಷಯ ಏನಂದರೆ UPSC ಪ್ರಿಲಿಮ್ಸ್ನಲ್ಲಿ ಅದರ ಸೈಟ್ಸನ್ನು ಕೇಳಲಾಗುತ್ತೆ. ಇನ್ನು IUCN's ರೆಡ್ ಲಿಸ್ಟ್ ಬಗ್ಗೆ ಕೂಡ ಕೇಳಲಾಗುತ್ತೆ. ಮತ್ತು ಏನಂದರೆ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಏನಿದೆ 1972ರ ಬಗ್ಗೆ ಪ್ರಶ್ನೆಗಳನ್ನು ಕೇಳುವ ಒಂದು ಸಾಧ್ಯತೆಗಳು ಇರುವಂಥದ್ದು. ಹಾಗಾಗಿ ಈ ಒಂದು ಟಾಪಿಕನ್ನು ಕ್ಲಿಯರ್ ಆಗಿ ಓದ್ಕೊಳ್ಳಿ. ಮತ್ತು ಈ ಒಂದು ಟಾಪಿಕ್ನ ಬಗ್ಗೆ ಎಷ್ಟು ಕ್ವಶನ್ಸ್ಗಳು ಬಂದಿದ್ದಾವೆ ಅಂದರೆ PVSS ಕ್ವಶನ್ ಪೇಪರ್ನಲ್ಲಿ ಎಷ್ಟು ಕ್ವಶನ್ಸ್ಗಳು ಬಂದಿದ್ದಾವೆ, MCQs ಬಂದಿದ್ದಾವೆ, ಅದನ್ನು ಸಾಲ್ವ್ ಮಾಡೋದನ್ನು ಟ್ರೈ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇಂತಹ ಇನ್ನಷ್ಟು UPSC ಕರೆಂಟ್ ಅಫೇರ್ಸ್ ವಿಡಿಯೋಗಳಿಗಾಗಿ. ಸ್ನೇಹಿತರೆ, ಮತ್ತೊಂದು ಪ್ರಶ್ನೆ ಏನಂದರೆ ಭಾರತದ ಅತ್ಯಂತ ಪ್ರಮುಖ ಔಷಧೀಯ ಸಸ್ಯ ಯಾವುದು? ಸ್ನೇಹಿತರೆ, ನಿಮ್ಮ ಉತ್ತರವನ್ನು ಕಮೆಂಟಲ್ಲಿ ಬರೆಯಿರಿ. ಮುಂದಿನ ಮಹತ್ವದ ವಿಷಯದೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ದೆನ್ ಬಾಯ್.